ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ವಿಹಾರಿ ರಾಗ. ರಾಣಿ ಆ್ಯಂಡ್ ವಿಶ್ವ ಇವತ್ತು ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರೋ ಡೆಸ್ಟಿನೇಷನ್ ಬಂದುಬಿಟ್ಟು ಗೋವಾ. ಮನೆಯಿಂದ ಮೆಟ್ರೋ ಹತ್ಕೊಂಡೋಗಿ ವಾಸ್ಕೋ ಟ್ರೈನ್ ಮುಂಚೆನೇ ಬುಕ್ ಮಾಡಿದ್ವಿ, ಒಂದು 20 ದಿನದ ಮುಂಚೆ ಬುಕ್ ಮಾಡಿದ್ವಿ. ಅದು ನಿಮಗೆ ನನ್ನ ಸಜೆಷನ್ ಏನಂತ ಅಂದರೆ, ಟ್ರೈನ್ ಎಲ್ಲ ಬುಕ್ ಮಾಡೋದಾದ್ರೆ 20 ದಿನಕ್ಕೆ ಇನ್ನೂ ಮುಂಚೆನೇ ಬುಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾವು 20 ದಿನ ಮುಂಚೆ ಬುಕ್ ಮಾಡಿದ್ರು ನಮಗೆ ಸಾಕಾಗಿಲ್ಲ. RAC ಹಾಕಿಬಿಟ್ಟಿದ್ರು. ವಾಶ್ರೂಮ್ ಹತ್ರ ನಿಯರ್ ಬೈ ಇತ್ತು. ಗಬ್ಬು ಸ್ಮೆಲ್ ಇತ್ತು. ನನಗೆ ಸ್ಟಾರ್ಟಿಂಗ್ಗೆ ಟ್ರಿಪ್ ಮೂಡ್ ಔಟ್ ಆಗಿತ್ತು. ಸೊ ನಿಮ್ಮ ಮೂಡ್ ಚಿಲ್ಲಾಗಿ ಇಟ್ಕೊಂಡಿರ್ಬೇಕಂತಂದರೆ ಬಿಫೋರ್ ಬುಕ್ ಮಾಡಿ. ನನ್ನ ಸಜೆಷನ್, ಅಲ್ಲಿ ಟ್ರೈನಲ್ಲಿ ಹೋಗ್ತಾ ನಿಮಗೆ ಸನ್ಸೆಟ್ ಎಲ್ಲ ನೋಡ್ಬೋದು. ದೆನ್ ಅಲ್ಲಿಂದ ನಾವು ಮೆಡ್ಗೌನ್ ರೈಲ್ವೆ ಸ್ಟೇಷನ್ಗೆ ಮಾರ್ನಿಂಗ್ 4 o'clock ತೊಗೊಂಬಂದು ಹಾಕ್ತಾರೆ. ಬಟ್ ಡಿಪಾರ್ಚರ್ ವಾಸ್ಕೋ ಟ್ರೈನು ಮಧ್ಯಾಹ್ನ 3 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನಿಂದ ಆಗಿರುತ್ತೆ. ಮೆಡ್ಗೌನ್ ರೈಲ್ವೆ ಸ್ಟೇಷನ್ ಮಾರ್ನಿಂಗ್ 4 o'clock ಬಂದಿರುತ್ತೆ. ನೀವು ಹೋಟೆಲ್ಸ್ ಎಲ್ಲ ಬುಕ್ ಮಾಡಿದರೆ ಎಕ್ಸಾಕ್ಟ್ ಸನ್ರೈಸ್ ಅಷ್ಟೊತ್ತಿಗೆ ನೀವು ಯಾವುದಾದ್ರು ಬೀಚ್ ಹೊಟ್ಟೋಗ್ಬೋದು. 4 o'clock ಮೆಡ್ಗೌನ್ ರೈಲ್ವೆ ಸ್ಟೇಷನಿಂದ ಈಚೆ ಬಂದಿದ್ದಾಗಿದ ತಕ್ಷಣ ಅಲ್ಲಿ ಇಮ್ಮಿಡಿಯೇಟಾಗಿ ರೆಂಟೆಡ್ ಸ್ಕೂಟರ್ ಆ್ಯಂಡ್ ಟ್ಯಾಕ್ಸಿ ಅವೈಲೇಬಲ್ ಇರುತ್ತೆ. ನಿಮಗೆ ಯಾವ್ದು ಬೇಕು ನಿಮ್ಮ ಬಜೆಟಿಗೆ ಸೂಟ್ ಆಗೋಂಥದ್ದನ್ನ ಚೂಸ್ ಮಾಡಿ. ಅಲ್ಲಿಂದ ನಾವು ಹೊಟ್ಟಿದ್ದು ನಮ್ಮ ರೆಸಾರ್ಟ್ ಸ್ಟಾರ್ ಬೀಚ್ ರೆಸಾರ್ಟಿಗೆ ಹೊಟ್ವಿ. ಅಲ್ಲಿ ನಾವು ಸ್ಕೂಟರ್ ಚೂಸ್ ಮಾಡಿದ್ವಿ ಬಿಕಾಸ್ ಆಫ್ ಎಕಾನಾಮಿಕಾಗಿ ಇರಲಿ ಅಂತ. ನಾವು ಚೂಸ್ ಮಾಡಿದ ಹೋಟೆಲ್ ತುಂಬ ಲಕ್ಸುರಿ ಹೋಟೆಲ್ ಏನಲ್ಲ, ಬಟ್ ನಮ್ಮ ಬಜೆಟಿಗೆ ಓಕೆ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಇಟ್. ನಾವು ಮುಂಚೆನೇ ಬುಕ್ ಮಾಡಿರಲಿಲ್ಲ. ನಾವು ಬಂದ್ಬಿಟ್ಟು ಅಲ್ಲಿನೇ ತೊಗೊಂಡಿದ್ದು ರೂಮು. ಸೊ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ದೆನ್ ಅಲ್ಲಿ ವರ್ಕರ್ಸ್ ಕೂಡ ಓಕೆ ಫ್ರೆಂಡ್ಲಿಯಾಗಿ ಕೋಪ್ರೇಟ್ ಮಾಡಿದ್ರು. ಅವರೇ ನಮ್ಮ ಲಗೇಜ್ ಎಲ್ಲ ತೊಗೊಂಡೋಗಿ ನಮ್ಮ ರೂಮಲ್ಲಿ ಇಡ್ತಾರೆ. ದೆನ್ ಸ್ಟಾರ್ ಬೀಚ್ ಲೊಕೇಶನ್ ಬಂದುಬಿಟ್ಟು ಕೋಲ್ವಾ ಬೀಚ್ ನಿಯರ್ ಬೈ ಇದೆ. ಸೊ ನಾನು ಇನ್ನು ರೂಮ್ನ ನೋಡಿರಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಇರೋದು ಬೀಚ್ ವ್ಯೂ ಇದೆ ಅಂತ. ಬಟ್ ನಾನಿನ್ನು ರೂಮ್ ಎಂಟರ್ ಆಗಿ ನೋಡಿಲ್ಲ ಹೆಂಗಿದೆ ರೂಮು, ವ್ಯೂ ಹೆಂಗಿದೆ ಅಂತ ನಾನು ನೋಡಿಲ್ಲ. ಇಟ್ಸ್ ಸರ್ಪ್ರೈಸ್ ಫಾರ್ ಮೀ. ನನಗೆ ಸರ್ಪ್ರೈಸ್ ಆಗುತ್ತಾ ಡಿಸಪಾಯಿಂಟ್ ಆಗುತ್ತಾ ನೋಡೋಣ. ಲೆಟ್ಸ್ ವಿ ಎಂಟರ್ ಅ ರೂಮ್. ಓಕೆ, ರೂಮ್ಗೆ ಬನ್ನಿ, ಕಮ್. ಓಕೆ, ರೂಮೆಲ್ಲ ಚೆನ್ನಾಗಿದೆ. ಅವರೇ ಎಲ್ಲ ಪ್ರೊವೈಡ್ ಮಾಡ್ತಾರೆ. ನಮಗೆ ರೂಮಿಗೆ ಬೇಕಾಗಿರೋಂಥ ಶಾಂಪು, ಸೋಪು ಅದೆಲ್ಲ ಪ್ರೊವೈಡ್ ಮಾಡಿದ್ದಾರೆ. ಲೆಟ್ಸ್ ಎಂಟರ್ ಆರ್ ಬಾಲ್ಕನಿ. ಇಟ್ಸ್ ಸರ್ಪ್ರೈಸ್ ಆಗಿರತ್ತಾ, ಇಟ್ಸ್ ಡಿಸಪಾಯಿಂಟ್ ಆಗಿರ್ತಾ, ಐ ಆಮ್ ಎಕ್ಸೈಟಿಂಗ್ ಫಾರ್ ದಟ್ ಒನ್. ಸೊ ಬನ್ನಿ. ಶಟ್, ಇಟ್ಸ್ ನಾಟ್ ಅನ್ ಬೀಚ್ ವ್ಯೂ, ಇಟ್ಸ್ ಅ ಪೂಲ್ ವ್ಯೂ. ಓಕೆ, ಈಸ್ ಓಕೆ ಫಾರ್ ಮೀ. ಬೀಚ್ ವ್ಯೂ ಇಲ್ಲ, ಡಿಸಪಾಯಿಂಟ್ ಆಯಿತು. ಓಕೆ, ನಿಯರ್ ಬೈ ಇರೋದ್ರಿಂದನೇ ಬೀಚ್ ಹತ್ರ ಹೋಗಿ ಅಲ್ಲೇ ನೋಡ್ಕೊಂಡು ಬರೋಣ. ನಾವು ರೂಮ್ ಎಂಟರ್ ಆದಾಗ ಆಲ್ರೆಡಿ 5:30 ಆಗಿತ್ತು. ಸೊ ಸನ್ರೈಸ್ ನೋಡಬೇಕಂತ ಕೋಲ್ವಾ ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡು ಟಕ ರೆಡಿ ಆದ್ವಿ. ಬಟ್ ರೆಡಿ ಆಗೋಷ್ಟರಲ್ಲಿ 8 o'clock ಆಗೇ ಹೋಗಿತ್ತು. ಸನ್ರೈಸ್ ಆಗಿ ತಲೆ ಮೇಲೆ ಬರೋ ಥರ ನೆತ್ತಿ ಮೇಲೆ ಬಂದಿದ್ದ 12 ಗಂಟೆ ಥರ. 8 o'clock 12 ಗಂಟೆ ಥರ ತುಂಬ ಬಿಸಿಲಿತ್ತು. ಸೊ ನಾವು ಹೋಗೋ ಅಷ್ಟೊತ್ತಿಗೆ ಸನ್ರೈಸು ಇರಲಿಲ್ಲ, ಮಣ್ಣು ಇರಲಿಲ್ಲ, ಏನೂ ಇರಲಿಲ್ಲ. ಸನ್ರೈಸ್ ಆಲ್ರೆಡಿ ಮುಗ್ದೇ ಹೋಗಿತ್ತು. ಇಟ್ಸ್ ಓಕೆ, ನೆಕ್ಸ್ಟ್ ಡೇ ನೋಡೋಣ ಅಂತ ಅಂದ್ಕೊಂಡು ನೆಕ್ಸ್ಟ್ ಅಲ್ಲಿ ಕೋಲ್ವಾ ಬೀಚಿಗೆ ಹೋದ್ವಿ. ಹೋಗಿದ ತಕ್ಷಣ ನೋಡಿದ್ವಿ, ತುಂಬ ಕ್ರೌಡ್ ಏನಿಲ್ಲ. ಬಟ್ ಇನ್ನೊಂದು ಅಂತಂದರೆ ನಾರ್ತ್ ಗೋವಾ ಕಂಪೇರ್ ಮಾಡಿದ್ರೆ ಸೌತ್ ಗೋವಾ ಕ್ರೌಡೆಡ್ ಲೆಸ್. ಬಿಕಾಸ್ ಅಲ್ಲಿ ತುಂಬ ಬೀಚಸ್ ಇದೆ. ಸೊ ಟೂರಿಸ್ಟ್ ಎಲ್ಲ ಆ ಕಡೆನೇ ಹೋಗಿರ್ತಾರೆ ತುಂಬ ಜಾಸ್ತಿ ಜನ. ಫಾರ್ ದಟ್ ರೀಸನ್ ವಿ ಚೂಸ್ ಇಟ್ ಸೌತ್ ಗೋವಾ, ಬಿಗ್ ಕ್ರೌಡ್ಲೆಸ್ ಅಂತ. ಇಲ್ಲಿ ಇರೋದೇ ಬೀಚಸ್ ಕಮ್ಮಿ ಇದೆ. ಬಟ್ ನನಗೆ ಅನಿಸೋ ಪ್ರಕಾರ ನೀರು ಎಲ್ಲ ಬೀಚಲ್ಲೂ ಸೇಮ್. ಎಲ್ಲ ಕಡೆನೂ ಸಿಗೋದು ಅರೇಬಿಯನ್ ಸೀನೇ ಸಿಗತ್ತೆ. ಸೇಮ್ ವಾಟರೇ, ಬೇರೆ ವಾಟರ್ ಕಲರ್ ಏನು ಚೇಂಜ್ ಆಗಿರಲ್ಲ, ಬೇರೆ ಥರ ಏನೂ ಇರಲ್ಲ. ಸೇಮ್ ಪೀಪಲ್, ಸೇಮ್ ಸಿ. ಸೊ ಓಕೆ, ಅಲ್ಲಿ ಚೂಸ್ ಮಾಡಿ ಸಮ್ ಫೋಟೋಸ್ ಅಲ್ಲಿ ತೊಗೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದು ದೂದ್ಸಾಗರ್ ಹೋಗೋಣ ಅಂತ. ನಾವು ಇದ್ದಿದ್ದ ಪ್ಲೇಸಿಂದ ದೂದ್ಸಾಗರ್ ಬಂದು ಅರೌಂಡ್ ಒಂದು 50 kilometers ಡಿಸ್ಟೆನ್ಸ್ ಇತ್ತು. ಸೊ ಸ್ಕೂಟಿ ತೊಗೊಂಡಿದ್ದರಿಂದ ನಮಗೆ ಅಡ್ವಾಂಟೇಜ್ ಆಗಿತ್ತು. ನಾನು ಸ್ವಲ್ಪ ದೂರ, ವಿಶ್ವ ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗಿದ್ದರಿಂದ ಸೊ ನಮಗೆ ಅಷ್ಟೊಂದು ಬೇಗ ತುಂಬ ದೂರ ಅಂತ ಅನ್ನಿಸ್ತಿಲ್ಲ, ಬೇಗನೆ ಸಿಕ್ತು. ಹೋಗೋ ಕಾಲಕ್ಕೆ ನಮಗೆ ರೋಡು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಗೋವಾದಂತೂ ನಾವು ಇದ್ದಿದ್ದ ಕಡೆ ಅಂತೂ ತುಂಬ ಸೂಪರ್ ಆಗಿತ್ತು. ನಾಟ್ ಈವನ್ 50 meters ಕೂಡ ನಾವು ರೋಡ್ ಕಿತ್ತೋಗಿರಲಿಲ್ಲ. ವಿ ಆರ್ ಎಂಟರ್ಡ್ ಇಂಟು ದೂದ್ಸಾಗರಲ್ಲಿ ಅಂತ ಅಂದರೆ ನಮ್ಮ ವೆಹಿಕಲ್ನ ಅಲೋ ಮಾಡಲ್ಲ. 10 kilometer ಮುಂಚೆನೇ ಸ್ಟಾಪ್ ಮಾಡಿಬಿಡ್ತಾರೆ.
ಅಲ್ಲಿನೇ ವೆಹಿಕಲ್ ಅರೇಂಜ್ ಇರುತ್ತೆ. ಸಫಾರಿ ಅಂತ ಹೇಳಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸಫಾರಿ ಅಂದರೆ ಲೈಕ್ ನಾರ್ಮಲ್ ಜೀಪೇನೆ ಸಫಾರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನಾವು ಬಿಫೋರ್ ಎಂಟ್ರಿ ಆಗೋಕ್ಕೂ ಮುಂಚೆನೇ ನಾವು dosagarjeep.com ಗೌರ್ಮೆಂಟ್ ಫೀಸ್ ಅಂತ ಸಮ್ ಅಮೌಂಟ್ನ ಕಟ್ಟಬೇಕಾಗತ್ತೆ. ದೆನ್ ಅಲ್ಲಿಂದ ನೆಕ್ಸ್ಟ್ ಜೀಪ್ ಹತ್ತಿದ ತಕ್ಷಣ ಜೀಪ್ ಡ್ರೈವರ್ಗೆ ಸ್ವಲ್ಪ ದುಡ್ಡು ಕೊಡಬೇಕಾಗತ್ತೆ. ಸ್ವಲ್ಪ ದೂರ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಿದ್ದಾದ್ಮೇಲೆ ಮತ್ತೆ ಎಂಟ್ರಿ ಫೀ ಅಂತ ಎಂಟ್ರಿ ಗೇಟಲ್ಲಿ ಮತ್ತೆ ದುಡ್ಡು ಕೊಡಬೇಕಾಗತ್ತೆ. ತುಂಬ ದುಡ್ಡು ಪೋಲಾಯಿತು ಅಂತ ನನಗೆ ಅನ್ನಿಸ್ತು ಅಲ್ಲಿ. ಬಟ್ ಸೀಸನಲ್ಲಿ ಹೋದರೆ ವರ್ತ್ಫುಲ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ನಾವು ಹೋಗಿದ್ದು ಅನ್ಸೀಸನ್ ಅಂತ ನನಗೆ ಫೀಲ್ ಆಯಿತು. ಸೊ ಅಲ್ಲಿ ರೋಡ್ ಯಾವುದೂ ಏನು ಟಾರ್ ರೋಡ್ ಏನು ಹಾಕಿರಲಿಲ್ಲ, ಮಡ್ ರೋಡೇ, ಎಲ್ಲ ಗುಂಡಿ ಆ ಕಡೆ ಈ ಕಡೆ ಹಿಂಗೆ ಓಡಾಡೋದು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ವಿ. ಸಫಾರಿ ಒಳಗಡೆ ಮಧ್ಯ ಮಧ್ಯ ಜರಿಗಳು ಸಿಗ್ತಾಯಿತ್ತು. ಆಮೇಲೆ ನೆಕ್ಸ್ಟು ಒಂದು 40 to 50 ಮಿನಿಟ್ಸ್ ಬೇಕಾಗುತ್ತೆ ನಾವು ಅಲ್ಲಿ ಹೋಗೋಕ್ಕೆ. ನೀವು ನೋಡ್ತಾ ಇದ್ದೀರಲ್ಲ, ನಾವು ಸ್ವಲ್ಪ ಒಂದು 500 ಮೀಟರ್ಸ್ ಟು 1 ಕಿಲೋಮೀಟರ್ ಇರುವಾಗಲೇ ಜೀಪ್ ಸ್ಟಾಪ್ ಮಾಡ್ತಾರೆ. ನಾವು ಅಲ್ಲಿಂದ ನೆಕ್ಸ್ಟು ವಾಕಲ್ಲಿ ಹೋಗಬೇಕು. ಬೈ ವಾಕ್ ಹೋಗೋ ಕಾಲಕ್ಕೆ ನಿಮಗೆ ಅಲ್ಲಿ ಸಣ್ಣ ಸ್ಮಾಲ್ ಜರಿಗಳೆಲ್ಲ ಸಿಗತ್ತೆ. ಬಟ್ ಕೇರ್ಫುಲ್ಲಾಗಿ ನೋಡ್ಕೊಂಡು ಕೆಳಗಡೆ ಹೋಗಬೇಕಾಗತ್ತೆ, ಬಿಕಾಸ್ ತುಂಬ ಕಲ್ಲುಗಳೆಲ್ಲ ತುಂಬಾ ಇರುತ್ತೆ. ಸೊ ಅಲ್ಲಿ ಮಧ್ಯೆ ಫೋಟೋ ತೊಗೊಳ್ತಾ ಇರ್ತಾರೆ. ಬಟ್ ನಮಗೆ ಜೀಪ್ ಅವ್ರು ಒಂದು ಟೈಮ್ ಕೊಟ್ಟಿರ್ತಾರೆ. ನಾವು ಒಂದು 3 o'clock ನಾವು ರೀಚ್ ಆಗಿದ್ರೆ ಒಂದು 90 ಮಿನಿಟ್ಸ್ ಟೈಮ್ ಕೊಟ್ಟಿರ್ತಾರೆ. ನಾವು ಅಲ್ಲೆಲ್ಲ ನೋಡ್ಕೊಂಡು 90 ಮಿನಿಟ್ಸಲ್ಲಿ ವಾಪಸ್ ಬಂದು ಜೀಪಲ್ಲಿ ಕೂತ್ಕೋಬೇಕಾಗತ್ತೆ. ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅದರ್ವೈಸ್ ನೀವು ಬಂದಿದ್ದು ಲೇಟ್ ಆಯಿತು ಅಂದರೆ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್. ಓಕೆ, ದೆನ್ ನಾವು ಅಲ್ಲಿ ಸರಿ ಓಕೆ ಅಂತ ಮುಂದೆ ಹೋಗ್ತಾ ಇದ್ವಿ. ಮಿಡಲ್ ಫೋಟೋ ತೊಗೊಂಡ್ವಿ. ನಾವು ಎಲ್ಲರೂ ತೊಗೋತಿದ್ರು, ನಮ್ಮದು ಒಂದು ಇರಲಿ ಅಂತ ನಾವು ಒಂದು ತೊಗೊಂಡು ನೆಕ್ಸ್ಟ್ ನಾನು ಅನ್ಕೊತಿದ್ದೆ ಎಲ್ಲಿದೆ ಇನ್ನೂ ಬಂದೇ ಇಲ್ಲ. ಫಿಲಮಲ್ಲಿ ಎಲ್ಲ ತೋರಿಸ್ತಾರಲ್ಲ, ಮೂವೀಸೆಲ್ಲ ತೋರಿಸ್ತಾರಲ್ಲ, ಆ ಥರ ಪ್ಲೇಸ್ ಚೆನ್ನಾಗಿರುತ್ತೆ ಬಂದರೆ ಅಂತ. ಬಟ್ ಅಲ್ಲೊಂದು ಜರಿ ಹರಿದಿದೆ, ಬಟ್ ಅದೇನಾ ಇಲ್ವಾ ಅಂತ ನನಗೂ ಕನ್ಫರ್ಮ್ ಇಲ್ಲ. ಲೆಟ್ಸ್ ನೋಡೋಣ. ಅದೇನೆ, ಬಟ್ ಅಷ್ಟು ನೀರಿಲ್ಲ. ಸೊ ನೀರು ಇಲ್ದಿರೋದ್ರಿಂದ ಅಷ್ಟೊಂದು ಸಖತ್ತಾಗಿ ಏನು ಕಾಣಿಸ್ತಿಲ್ಲ. ಓಕೆ, ನೀರಿಲ್ವೇ ಇಲ್ಲ ಅನ್ನೋ ಥರ ಏನು ಡಿಸಪಾಯಿಂಟ್ ಆಗೋ ಥರ ಇಲ್ಲ, ನೀರು ಇತ್ತು. ದೂಧಸಾಗರ್ ಅಂತ ಗೊತ್ತಾಗ್ತಿದೆ. ನಾನು ಅಂದ್ಕೊಂಡೆ ಇಷ್ಟಕ್ಕೆ ಲೈವ್ ಜಾಕೆಟೆಲ್ಲ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ. ಸೊ ಆಮೇಲೆ ಗೊತ್ತಾಯಿತು ಇನ್ನು ಸ್ವಲ್ಪ ಒಳಗಡೆ ಹೋಯ್ತು ಅಂತಂದರೆ ನೀರು ಕೆಳಗಡೆ ಬೀಳೋ ಪ್ಲೇಸಿಗೆ ಹೋಗ್ಬೋದು ಅಂತ. ಲೈವ್ ಜಾಕೆಟ್ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಇಫ್ ಯು ವಾಂಟ್ ಟು ಸ್ವಿಮ್ ಅಲ್ಲಿ ಹೋಗಿ ನೀವು ಸ್ವಿಮ್ ಮಾಡ್ಬೋದು, ಅದರೊಳಗೆ ಇಳಿಬೋದು. ಬಟ್ ಡೀಪಾಗಿದೆ ಸ್ವಲ್ಪ. ಸ್ವಿಮ್ ಬರಲಿಲ್ಲ ಅಂದರೂ ಕೂಡ ಲೈವ್ ಜಾಕೆಟ್ ಇರುತ್ತೆ, ನಾಟ್ ಎ ಪ್ರಾಬ್ಲಮ್. ಬಟ್ ಭಯ ಇರೋರಿಗೆ ಕಷ್ಟ ಆಗತ್ತೆ. ನನಗೇನು ಕಷ್ಟ ಆಯಿತು. ವಾಟರ್ ತುಂಬ ಫ್ರೆಶ್ ಆಗಿರುತ್ತೆ, ತುಂಬ ಸಾಫ್ಟಾಗಿತ್ತು, ಚೆನ್ನಾಗಿತ್ತು. ಕೋಲ್ಡ್ ಇರುತ್ತೆ ವಾಟ್ರು, ಚೆನ್ನಾಗಿತ್ತು. ಸ್ವಿಮ್ ಮಾಡೋರೆಲ್ಲ ಸ್ವಿಮ್ ಮಾಡ್ತಾಯಿದ್ರು. ವಿಶ್ವ ಕೂಡ ಸ್ವಿಮ್ ಮಾಡ್ತಾಯಿದ್ದ. ಸೊ ನಾನೆಲ್ಲ ನೋಡ್ತಾ ಇದ್ದೆ. ಬಟ್ ಇಲ್ಲಿ ನನಗೊಂದು ಇನ್ಸಿಡೆಂಟ್ ಆಯಿತು. ನಾನು ಕೂತು ಯಾರೋ ಫೋಟೋ ತೆಗಿ ಅಂತ ಕೊಟ್ಟಿದ್ರು ಗುರು. ಫೋಟೋ ತೆಗಿತಾ ಇದ್ದೆ, ನನಗೇ ಗೊತ್ತಿಲ್ದಂಗೆ ಬೇರೆ ಜನ ಎಲ್ಲ ಕಿರ್ಚ್ತಾ ಇದ್ದಾರೆ, ಹಾವು ಬರ್ತಿದೆ ಅಂತ. ನಾನು ಸುಮ್ಮನೆ ಕೂತಿದ್ದೆ, ನನ್ನ ಕಾಲು ಪಕ್ಕದಲ್ಲೇ ಹಾವು ಹೋಗಿದೆ. ಆಮೇಲೆ ನನಗೆ ಗೊತ್ತಾಗಿದ್ದು, ಗಾರ್ಡ್ ಬಂದ್ಬಿಟ್ಟು ಅಲ್ಲಿ ನನಗೆ ಹೇಳಿದ್ರು ಇಲ್ಲಿ ಕಾಲು ತಗೋ ಅಂತ. ಈ ಕಡೆ ಅಲ್ಲಿವರೆಗೂ ನನಗೆ ಗೊತ್ತೇ ಆಗಿಲ್ಲ. ಅಲ್ಲಿಂದ ನೆಕ್ಸ್ಟ್ ದೂಧಸಾಗರ್ ಮುಗಿಸ್ಕೊಂಡು 6 o'clock ಆಗಿತ್ತು ನಾವು ಅಲ್ಲಿಂದ ಈಚೆ ಬರೋ ಅಷ್ಟೊತ್ತಿಗೆ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು ನಾವು, ಇದು ಶಾಂತದುರ್ಗ ಟೆಂಪಲ್ ಅಂತ. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಟ್ರೆಡಿಷ್ನಲ್ ವೇರ್ ಆಗಿರಬೇಕು, ಮಾಡ್ರನ್ ವೇರ್ಸ್ ಎಲ್ಲ ಅಲೋ ಇಲ್ಲ. ಈ ಟೆಂಪಲ್ ಎಲ್ಲ ನೋಡ್ತಾ ಇದ್ದರೆ ಸ್ವಲ್ಪ ಚರ್ಚ್ ಫೀಲ್ ಆಗುತ್ತೆ. ನಮ್ಮದು ಟೆಂಪಲ್ ಅಲ್ಲ ಅನ್ನೋ ಥರ ಫೀಲ್ ಆಯಿತು ನನಗೆ. ನನ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಅನ್ನೋ ಥರ ಏನು ಅನಿಸಿಲ್ಲ. ನೀವು ನೋಡ್ತಾ ಇರೋದು ಈಗ ಮಂಗೇಶ್ ಟೆಂಪಲ್ ಅಂತ. ಇದು ಬಂದುಬಿಟ್ಟು ಶಾಂತದುರ್ಗ ಟೆಂಪಲಿಂದ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಈ ಟೆಂಪಲ್ಲು ನೇಮೇ ಗೊತ್ತಾಗ್ತಿದೆ, ಮಂಗೇಶ್ ಟೆಂಪಲ್ ಅಂದರೆ ಮಂಜುನಾಥ ಸ್ವಾಮಿ ಥರನೇ ಇರ್ಬೋದು ಅಂತ ಅಂದ್ಕೊಂಡೇ ಹೋದೆ. ಕರೆಕ್ಟಾಗಿ ಹಾಗೆ ಇತ್ತು. ಅಲ್ಲಿ ತ್ರಿಶೂಲ ನೋಡಿದಾಗಲೇ ಗೊತ್ತಾಯಿತು ಇದು ಶಿವನ್ ಟೆಂಪಲ್ ಅಂತಲೇ. ಒಳಗಡೆ ಮೊಬೈಲ್ ಅಲೋ ಇರಲ್ಲ, ಸೊ ನಿಮಗೆ ನಾನು ತೋರ್ಸೋಕ್ಕಾಗಲ್ಲ. ಬಟ್ ಅದೇ ಥರ ವಿಗ್ರಹ ಒಳಗಡೆ ಮಂಜುನಾಥ ಸ್ವಾಮಿ ಇರುತ್ತಲ್ಲ, ಅದೇ ಥರ ಇದೆ ಸ್ವಲ್ಪ. ಸೊ ಒಳಗಡೆ ಹೋಗಿ ಹೊರಗಡೆ ಬಂದೆ. ಬರ್ತಾ ದಾರಿಲಿ ನಾನು ಟೆಂಪಲ್ ಕ್ಯಾಂಟೀನ್ ಅಂತ ಬೋರ್ಡ್ ನೋಡಿದೆ. ಅಲ್ಲಿ ಒಳಗಡೆ ಹೋದಾಗಲೇ ಗೊತ್ತಾಗಿದ್ದು ಯಾವುದು ಬಿಟ್ಟು ಊಟ ಅಲ್ಲ, ಎಲ್ಲ ಪೇ ಮಾಡಿ ತಿನ್ನಬೇಕಿತ್ತು. ಬಟ್ ಕಂಪೇರಿಟಿವ್ಲಿ ರೀಸನಬಲ್ ಆಗಿತ್ತು. ಸೊ ನಾವು ಅಲ್ಲಿಂದ ಊಟ ತಿನ್ಕೊಂಡು ದಾರಿಲಿ ಹೋಗಬೇಕಾದ್ರೆ ನಮಗೆ ಒಂದು ಸಾಯಿಬಾಬಾ ಟೆಂಪಲ್ ಸಿಕ್ತು. ಆ ಸಾಯಿಬಾಬಾ ಟೆಂಪಲ್ನ ನಾವು ನೋಡಿಕೊಂಡು Day 1 ಟ್ರಿಪ್ನ ನಾವು ಏನು ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್.